ನಾವಿಬ್ರು ಮತ್ತೆ ಇನ್ನೂ ಒಂದ್ಸರಿ ಮದ್ವೆ ಆಗ್ಬಿಟ್ವಿ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ಇವತ್ತು ಸ್ವಲ್ಪ ಬೇಗ ಇದ್ದಿದ್ದೆ, ಯಾಕಂದ್ರೆ ಇವತ್ತು ವಾರ ಇದ್ದಿದ್ರಿಂದ ಟಿಫನಿಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ಬೇಕಂತ. ಇವತ್ತು ಟಿಫನಿಗೆ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದ್ದೆ. ಆಮೇಲೆ ಪಲಾವ್ ಎಲ್ಲ ರೆಡಿ ಆಯ್ತು. ಅಲ್ಲ, ಎಲ್ರು ಸ್ನಾನ ಆದ್ಮೇಲೆ ಟಿಫನ್ ತಿಂತಾರೆ, ಆದ್ರೆ ನಾನು ಟಿಫನ್ ತಿಂದ್ಮೇಲೆ ಸ್ನಾನ ಮಾಡ್ತೀನಿ. ಯಾಕಂದ್ರೆ ನನಗೆ ಹಶ್ವಾಗ್ಬಿಟ್ರೆ ತಡ್ಕೊಳಕ್ ಆಗಲ್ಲ, ಅದಕ್ಕೆ ತಿಂದ್ಬಿಡ್ತೀನಿ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ಟಿಫನ್ ಎಲ್ಲ ತಿಂದ್ಮೇಲೆ ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡ್ ಬಂದೆ. ನಾನು ಸ್ನಾನ ಮಾಡ್ಕೊಂಡ್ ಬರೋದ್ರೊಳಗಡೆ ನಮ್ಮ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿದ್ರು, ಅದಕ್ಕೆ ನಾನು ಉದ್ದಿಕಡ್ಡಿ ಬೆಳಗ್ಗೆ ಧೂಪ ಹಾಕಿದೆ. ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಬಂದ್ರು, ನಾವಿಬ್ರು ರೆಡಿಯಾಗಿ ದಾವಣಗೆರೆಗೆ ಹೊರಟ್ವಿ. ಆಮೇಲೆ ನಮ್ಮ ಅಣ್ಣರ ಮನೆಗ್ ಬಂದ್ವಿ. ನಾನು ಇಲ್ಲಿಗೆ ಬರತ್ತೆ ತಡ ಈ ನಾಯಿ ನೋಡ್ರಿ ನನ್ಗೆ ಎಷ್ಟು ಹಿಂಸೆ ಕೊಡ್ತೈತೆ. ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಅಲ್ಲ, ಈ ಹುಡುಗಿ ನೋಡ್ರಿ ಪಾಪ, ನಮ್ಗೆ ಈ ವಯಸ್ಸಿನಾಗಿದ್ದಾಗ ಗೊಣ್ಣೆ ಒರ್ಸ್ಕೊಳಕ್ ಸಮೇತ ಬರ್ತಿರ್ಲಿಲ್ಲ. ಈ ಹುಡುಗಿ ನೋಡ್ರಿ ಗೇಟ್ ಒರೆಸ್ತೈತ್ ಪಾಪ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆಮೇಲೆ ಬಂಗಾರದ ಅಂಗಡಿ ಹತ್ರ ಬಂದಿದ್ವಿ, ಯಾಕಂದ್ರೆ ಅವತ್ತು 1 kg ಬಂಗಾರನ ಆರ್ಡರ್ ಕೊಟ್ಟಿದ್ವಲ್ಲ, ಇವತ್ತು ಇಸ್ಕೊಂಡ್ ಹೋಗೋಣ ಅಂತಂದು. 1 kg ಬಂಗಾರನ ನಮ್ ಕೈಲಿ ಒತ್ಕೊಂಡ್ ಹೋಗಕ್ ಆಗುತ್ತೋ ಇಲ್ಲ ಅಂತಂದು ಜೊತೆಗೆ ನಮ್ ರಾಜಣ್ಣನ ಕರ್ಕೊಂಡ್ ಬಂದಿದ್ವಿ. ಆದ್ರೆ ಬಂಗಾರದ ಅಂಗಡಿಯವರು ಕದ ಹಾಕೊಂಡು ಊಟಕ್ಕೆ ಹೋಗ್ಬಿಟ್ಟಿದ್ರು. ಅದಕ್ಕೆ ಇದೇ ಗ್ಯಾಪಾಗ ಏನಾರು ತಿನ್ಬೇಕಲ್ಲ ಅಂತಂದು ನಮ್ಮ ಮನೆಯವ್ರಿಗೆ ಏನೇನ ಹೇಳಿ ಪಾನಿಪುರಿ ತಿನ್ನಕಂತಂದ್ ಬಂದ್ವಿ. ನಾವು ಪಾನಿಪುರಿ ತಿನ್ನೋಷ್ಟೊತ್ತಿಗೆ ಬಂಗಾರದ ಅಂಗಡಿ ಕಾಲ್ ಮಾಡಿ ಬಂದಿದೀವಿ ಅಂತ ಹೇಳಿದ್ರು. ಅದಕ್ಕೆ ಬಂಗಾರದ ಅಂಗಡಿ ಹತ್ರ ಹೋದ್ವಿ. ನೋಡ್ರಿ ಇಲ್ಲಿ 1 kg ಬಂಗಾರ ತುಂಬ್ಕೊಂಡು ಹೋಗಕ್ಕೆ ಎಷ್ಟು ದೊಡ್ಡ ಬ್ಯಾಗ್ ಕೊಟ್ಟಾರ ಅಂತಂದು. ಅದೇನೇ ಹೇಳ್ರಿ, ನಾವ್ ಹೆಣ್ಮಕ್ಳು ಬಂಗಾರದ ಅಂಗಡಿಗೆ ಹೋದ್ರೆ ಈ ತರ ಬ್ಯಾಗ್ ಪರ್ಸ್ಗಳೆಲ್ಲ ಇಸ್ಕಂದಲ್ಲ ಮನೆಗಂತೂ ಹೋಗಲ್ಲ. ಒಂದ್ ಪಕ್ಷ ಬಂಗಾರ ತಗೊಳದ್ರಲ್ಲಿ ಕಾಂಪ್ರಮೈಸ್ ಆಗ್ತೀವೇನೋ, ಆದ್ರೆ ಬ್ಯಾಗಿನ ವಿಚಾರದಲ್ಲಿ ಮಾತ್ರ ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ನಾವು ತುಂಬಾ ದಿನದಿಂದ ಅನ್ಕಂತಿದ್ವಿ ಈ ತರದೊಂದ್ ತಾಳಿ ತಗೋಬೇಕು ಅಂತ. ಫೈನಲಿ ಇವತ್ತು ಅದ್ ನೆರವೇರಿದೆ. ನಾನು ನಮ್ಮ ಮನೆಯವರು ತುಂಬಾ ದಿನದಿಂದ ಕೂಡಿಟ್ಟಿರೋ ದುಡ್ಡಲ್ಲಿ ಈ ಚೈನ್ ನ ಮಾಡಿಸ್ಕೊಂಡಿದೀವಿ. ನಾನ್ ಎಲ್ರಿಗೂ ಹೇಳೋದೇನಂದ್ರೆ, ಅಮೌಂಟ್ ನ ಸುಮ್ನೆ ಯಾವ್ದಾವ್ದಕ್ಕೂ ಖರ್ಚು ಮಾಡೋ ಬದಲು ಈ ತರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಕೆಲವೊಂದು ನಾವು ಕಂಡಿರೋ ಕನಸುಗಳಲ್ಲಿ ಈ ಒಂದು ಕನಸು ಇವತ್ತು ನನ್ಸಾಗಿದೆ. ಸೊ ನೀವು ಕೂಡ ನಿಮ್ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.